ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಎಲ್ಲ ತಲೆಯಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ ಕರ್ನಾಟಕ TET ನೋಟಿಫಿಕೇಷನ್ ಯಾವಾಗ ಆಗುತ್ತೆ? ಇದೊಂದು ಎಲ್ಲರ ತಲೆಯಲ್ಲಿ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಅದರ ಜೊತೆಗೆ ಇತ್ತೀಚೆಗೆ ಸುದ್ದಿಯಲ್ಲಿ ಬರ್ತಾ ಇದೆ ಆನ್ಲೈನ್ ಎಕ್ಸಾಮ್ ಅಥವಾ ಆಫ್ಲೈನ್ ಎಕ್ಸಾಮ್. ಇದು ನಿಮ್ಮ ತಲೆಯಲ್ಲಿ ಕಾಡ್ತಾ ಇರೋ ಎರಡನೇ ಪ್ರಶ್ನೆ. ಮೂರನೇದು ಎಕ್ಸಾಮ್ ಯಾವಾಗ ನಡೆಯುತ್ತೆ? ಇದು ನಿಮ್ಮ ಮೂರನೇ ಪ್ರಶ್ನೆ. ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದಕ್ಕೆ ನಾನು ಇವಾಗ ಬಂದಿದ್ದೀನಿ. ಮೊದಲನೇದಾಗಿ KRTET ನೋಟಿಫಿಕೇಷನ್ 2025 ಯಾವಾಗ ಆಗ್ಬೋದು ಅಂತ ನೀವು ಕೇಳಿದರೆ ಮಾರ್ಚ್ ಎಂಡ್, ನೋಡಿ ಮಾರ್ಚ್ ಎಂಡ್ನಲ್ಲಿ ಅಥವಾ ಏಪ್ರಿಲ್ನಲ್ಲಿ, ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ನಲ್ಲಿ ಈ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ನೀವು ಯಾವುದೇ ರೀತಿಯಾದಂಥ ಗೊಂದಲಗಳು ಬೇಡ. ಕಂಪಲ್ಸರಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಓಕೆನಾ? ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು. ಹಾಗಾದರೆ ಸರ್, ಆನ್ಲೈನ್ ಎಕ್ಸಾಮ್ ಅಂತ ಇದ್ದರೆ ಆನ್ಲೈನ್ ಎಕ್ಸಾಮ್ ಇರುತ್ತಾ ಅಥವಾ ಆಫ್ಲೈನ್ ಎಕ್ಸಾಮ್ ಇರುತ್ತಾ ಅಂಥೇಳಿ ನಿಮಗೆ ಒಂದು ಪ್ರಶ್ನೆ ಇದೆ. ಇದನ್ನು ಸ್ವಲ್ಪ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾ ಹೋದರೆ ನೋಡಿ, ಆನ್ಲೈನ್ ಎಕ್ಸಾಮ್ ಅಂದರೆ ನಮಗೇನು ಬೇಕಾಗುತ್ತೆ? ಕಂಪ್ಯೂಟರ್ಸ್ಗಳು ಜಾಸ್ತಿ ಬೇಕಾಗುತ್ತೆ. ಮತ್ತು ಆ ರೀತಿ ಆನ್ಲೈನ್ ಎಕ್ಸಾಮ್ ನಡೆಸುವಂಥ ಸೆಂಟರ್ಗಳು ಬೇಕಾಗುತ್ತೆ. ಈಗ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಆನ್ಲೈನ್ ಎಕ್ಸಾಮ್ ಸೆಂಟರ್ಗಳು ಅಥವಾ ಆನ್ಲೈನ್ ಎಕ್ಸಾಮ್ ನಡೆಸುವಂಥ ಸೆಂಟರ್ಗಳು ನೋಡ್ತಾ ಬರೋದಾದರೆ, ಒಂದು ಹುಬ್ಬಳ್ಳಿಯಲ್ಲಿದೆ, ಎರಡನೇದು ಬೆಳಗಾವಿಯಲ್ಲಿದೆ, ಮೂರನೇದು ಬೆಂಗಳೂರಿನಲ್ಲಿದೆ. ಇದ್ರ ಜೊತೆಗೆ ಇನ್ನೂ 2-3 ಸಿಟಿಯಲ್ಲಿ ನಾವೇನು ಮಾಡ್ಬೋದು? ಆನ್ಲೈನ್ ಎಕ್ಸಾಮ್ ಸೆಂಟರ್ಗಳನ್ನ ನೋಡ್ಬೋದು. ಹಾಗಾದರೆ ನೀವು ನೋಡಿರ್ಬೋದು ಯಾವ ರೀತಿ ಈಗ SSC ಎಕ್ಸಾಮು, RRB ಎಕ್ಸಾಮು ನಡೆಸಿರ್ತಾರೆ. ಅದು ಎಲ್ಲ ಆನ್ಲೈನ್ ಇರುತ್ತೆ. ಅವು ಯಾವ ರೀತಿ ಇರ್ತಾವೆ? ಶಿಫ್ಟ್ ವೈಸ್ ಇರ್ತಾವೆ. ನಿಮ್ಗೆ ಗೊತ್ತಿದೆ, ಶಿಫ್ಟ್ ವೈಸ್ ಇರ್ತಾವೆ. ಓಕೆನಾ? ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟ್, ಈ ರೀತಿಯಾಗಿ ಶಿಫ್ಟ್ ವೈಸ್ ಇರ್ತಾವೆ. ಮತ್ತು ಪ್ರತಿ ಶಿಫ್ಟಿಗೂ ಕೂಡ ಬೇರೆ ಬೇರೆ ಕ್ವಶನ್ ಪೇಪರ್ ಬರುತ್ತೆ. ಅವರು ಕೊನೆಯಲ್ಲಿ ಏನು ಮಾಡ್ತಾರೆ? ಅದನ್ನು ನಾರ್ಮಲೈಸೇಷನ್ ಅಂತ ಮಾಡ್ತಾರೆ. ನಾರ್ಮಲೈಸೇಷನ್ ಮಾಡಿ ಏನು ಮಾಡ್ತಾರೆ? ಯಾವ ಕ್ವಶನ್ ಪೇಪರ್ ಟಫ್ ಬಂದಿತ್ತು, ಯಾವುದು ಈಸಿ ಬಂದಿತ್ತು, ಯಾವುದು ನಾರ್ಮಲ್ ಬಂದಿತ್ತು. ಟಫ್ ಬಂದವ್ರಿಗೆ ಏನು ಮಾಡ್ತಾರೆ? ಕೆಲವೊಂದಿಷ್ಟು ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಈಸಿ ಬಂದವರಿಗೆ ಮಾರ್ಕ್ಸ್ಗಳನ್ನ ಕೊಡಲ್ಲ. ನೆಕ್ಸ್ಟ್ ನಾರ್ಮಲ್ ಬಂದವರಿಗೆ ಕೂಡ ಮಾರ್ಕ್ಸ್ಗಳನ್ನು ಕೊಡಲ್ಲ. ಈ ರೀತಿಯಾಗಿ ನಾರ್ಮಲೈಸೇಷನ್ ಮಾಡ್ತಾರೆ. ಹಾಗಾದರೆ ಇವಾಗ TET ಎಕ್ಸಾಮನ್ನು ಆನ್ಲೈನ್ ಮಾಡಿದರೆ ಯಾವ ರೀತಿಯ ಗೊಂದಲಗಳು ಅಥವಾ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತಾವಪ್ಪ ಅಂದರೆ ನೋಡಿ, ಟೋಟಲಾಗಿ ನಮಗೆ ಆನ್ಲೈನ್ ಸೆಂಟರ್ಗಳ ಕೊರತೆ ಇದೆ. ಏನದು? ಆನ್ಲೈನ್ ಎಕ್ಸಾಮ್ ಸೆಂಟರ್ಗಳ ಕೊರತೆ ಇದೆ, ಕಂಪ್ಯೂಟರ್ಗಳ ಕೊರತೆ ಇದೆ. ನೆಕ್ಸ್ಟ್ ಪ್ರತಿ ವರ್ಷ TET ಬರೋರು ಎಷ್ಟು ಜನ ಇರ್ತಾರೆ? ನಾವು ಅಂದಾಜು ನೋಡ್ತಾ ಬರೋದಾದರೆ 2 ಲಕ್ಷ ಜನ ಅಥವಾ 1,50,000 ಜನ ಅಂತರೂ ಮಿನಿಮಮ್ ಎಕ್ಸಾಮನ್ನು ಬರೀತಾರೆ. ಇವರಿಗೆ ನಾವು ಏನಾದರೂ ಆನ್ಲೈನ್ ಎಕ್ಸಾಮ್ ನಡೆಸಿದ್ದೀವಪ್ಪ ಅಂದರೆ ಏನಾಗುತ್ತಪ್ಪ ಅಂದರೆ ಶಿಫ್ಟ್ ವೈಸ್ ನಡೆಸಬೇಕಾಗುತ್ತೆ. ಎಕ್ಸಾಮ್ ಸೆಂಟರ್ಗಳ ಕೊರತೆಯಿಂದ ಶಿಫ್ಟ್ ವೈಸ್ ನಡೆಸಬೇಕಾಗುತ್ತೆ. ಶಿಫ್ಟ್ ವೈಸ್ನಲ್ಲಿ ಏನಾಗುತ್ತೆ? ಪ್ರತಿಯೊಂದು ಕೂಡ ಪ್ರಶ್ನೆ ಪತ್ರಿಕೆ ಚೇಂಜ್ ಆಗುತ್ತೆ. ಅಲ್ಲಿ ನಾರ್ಮಲೈಸೇಷನ್ ಅನ್ನುವಂಥ ಪ್ಯಾಟರ್ನ ಅವರು ತರಬೇಕಾಗುತ್ತೆ. ಆದರೆ ನಾವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋದಾದರೆ ಇದು ಆನ್ಲೈನ್ ಎಕ್ಸಾಮ್ ಅನ್ನೋದಿದೆಯಲ್ಲ, ನಡೆಯೋದು ತುಂಬ ವಿರಳ. ಯಾಕಪ್ಪ ಅಂದರೆ ಈ ನೋಟಿಫಿಕೇಷನ್ಗೆ ನಾನು ಹೇಳ್ತಾ ಇರೋದು ಅಂದರೆ ಇವಾಗ ಪ್ರಸ್ತುತ ಕರೀತಾರಲ್ಲ, ಆ ನೋಟಿಫಿಕೇಷನ್ಗೆ ಆನ್ಲೈನ್ ಎಕ್ಸಾಮ್ ನಡೆಯೋದು ತುಂಬ ವಿರಳ. ಹೌದಾ? ಆಫ್ಲೈನ್ ನಡಿಬೋದು. ಯಾಕಪ್ಪ ಅಂದರೆ ಇವರ ಪ್ರೊಸೆಸ್ಸು ಅಂದರೆ ಇವಾಗ ಏನು ನಡೀತಾ ಇದೆಯಲ್ಲ, ಇವರ ಪ್ರೊಸೆಸ್ ನೋಡ್ತಾ ಬರೋದಾದರೆ ಈ ಕ್ಷಣದಲ್ಲಿ ಆನ್ಲೈನ್ ಎಕ್ಸಾಮ್ ನಡೆಸೋದು ತುಂಬ ವಿರಳ ಇದೆ. ಆಫ್ಲೈನೇ ಇರುತ್ತೆ. ನೀವು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆನ್ಲೈನ್ ನಡೆಸುವಂಥ ಪರ್ಸೆಂಟೇಜ್ ಕೇವಲ 10 to 15% ಅಷ್ಟೇ ಇದೆ. ಆಫ್ಲೈನ್ 70 to 75% ಅಥವಾ 80% ಆನ್ಲೈನ್ನೇ ನಡೆಸುವಂಥ ಯೋಚನೆ ಇದೆ. ಓಕೆನಾ? ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಸ್ಟಡಿ ಕಡೆ ಫೋಕಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಎಕ್ಸಾಮ್ ಯಾವಾಗ ನಡೀಬೋದು ಸರ್? ನೋಡಿ, ಇದಕ್ಕೆ ಏನಪ್ಪ ಅಂದರೆ ನಾವು ಹೋದ ವರ್ಷ ನೋಡಿದೀವಪ್ಪ ಅಂದರೆ ಜೂನ್ ತಿಂಗಳ ಎಂಡ್ನಲ್ಲಿ ಎಕ್ಸಾಮ್ ಇದ್ದು. ಹೌದಾ? ಜೂನ್ ತಿಂಗಳ ಎಂಡ್ನಲ್ಲಿದ್ದು. ಈ ಸಲ ಯಾವಾಗ ನಡೀಬೋದು? ಈ ಸಲವೂ ಕೂಡ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ನೋಡಿ, ಪ್ರತಿ ವರ್ಷಕ್ಕೆ TET 2 ಬಾರಿ ಕರಿಬೇಕು ಅನ್ನೋದು ರೂಲ್ಸ್ ಇದೆ. ಆದರೆ ಏನು ಮಾಡ್ತಾ ಇದ್ದಾರೆ? TETಯನ್ನು ಒಂದೇ ಬಾರಿ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದು ಕೂಡ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಎಕ್ಸಾಮ್ಗಳು ನಡೀತಾ ಇದೆ. ಓಕೆನಾ? ಈ ರೀತಿ ಏನಿರುತ್ತೆ, ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಎಕ್ಸಾಮ್ ಇರುತ್ತೆ. ನೀವು ಏನೇನು ಸ್ಟಡಿ ಮಾಡಿಲ್ಲಲ್ಲ ಅಥವಾ ಸ್ಟಡಿ ಮಾಡಿದ್ರಪ್ಪ ಅಂದರೆ ರಿವಿಷನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಅನಲೈಸಿಸ್ ಮಾಡಿ. ಅದರ ಜೊತೆಗೆ ನೀವು ಇನ್ನೂ ಏನೇನು
ಓದಿಲ್ಲಲ್ಲ ಅದನ್ನು ಸ್ವಲ್ಪ ಓದ್ಕೊಂಡು ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಕೊನೆಯ ಹಂತದಲ್ಲಿ ನಿಮಗೆ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಕರ್ನಾಟಕ TET 2025 ಬಗ್ಗೆ ಕ್ಲಾರಿಫಿಕೇಷನ್ ಆಗಿತ್ತು ಈ 3 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ. ಓಕೆನಾ? ಧನ್ಯವಾದಗಳು.